ಓಂ ಕಲ್ಪಾವಸಾನೆ ಭುವನಾನಿ ದಗ್ಧ್ವಾ ಸರ್ವಾಣಿ ಯೋ ನೃತ್ಯತಿ ಭೂರಿಲೀಲಃ ಸಕಾಲ ರುದ್ರೋವತು ಮಾಂ ದವಾಗ್ನೇಃ ವಾತ್ಯಾದಿ ಭೀತೆ ರಖಿಲಾಚ್ಛತಾಪಾತ್. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಕ್ಷೇಮಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ತುಲಾ ರಾಶಿ ಹೇಗಿದೆ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನೋಡೋಣ. ಈಗ ಸಾಧಾರಣವಾಗಿ ಸುಮಾರು 5 ವರ್ಷಗಳು ನಿಮಗೆ ಪಂಚಮ ಶನಿ, ಅರ್ಧಾಷ್ಟಮ ಶನಿ ಇದೆಲ್ಲ ಅನುಭವಿಸಿ ಬಂದ್ರಿ. ಹೋದ್ ವರ್ಷ ಅಂದರೆ 2025 ಮಾರ್ಚ್ 28ಕ್ಕೆ ನಿಮಗೆ ಪಂಚಮ ಶನಿ ದೂರ ಆಯಿತು. ಇನ್ನು ಶನಿ ಬಾಧೆ ಅನ್ನೋದು ಇರಲಿಲ್ಲ ತುಲಾರಾಶಿಯವರಿಗೆ. ಆದರೆ ಈಗ ಶನಿ ಒಂದು ತನ್ನ ವಕ್ರಿಯನ್ನ ಪಡ್ಕೊಂಡಿದ್ದಾರೆ. ಜುಲೈ 26ನೇ ತಾರೀಕು ವಕ್ರತ್ವ ಪ್ರಾರಂಭ ಆಗಿದೆ. 131 ದಿನಗಳು, ಸುಮಾರು 4 ತಿಂಗಳಿಗೆ ಅಧಿಕವಾಗಿ ವಕ್ರಿಯಾಗಿರ್ತಾರೆ. ಅವರು ಇಷ್ಟು ದಿನ 6ನೇ ಮನೆಯಲ್ಲಿದ್ದರು, ಯಾವುದೇ ಶನಿ ಬಾಧೆ ಇರಲಿಲ್ಲ. ಈಗ 5ನೇ ಮನೆ ಕಡೆಗೆ ಮುಖ ಮಾಡಿರೋದ್ರಿಂದ ತಾತ್ಕಾಲಿಕವಾಗಿ ಪಂಚಮ ಶನಿ ಅನ್ನುವಂಥದ್ದು ಪ್ರಾರಂಭ ಆಗಿದೆ ತುಲಾರಾಶಿಯವರಿಗೆ. ಹಾಗಾಗಿ ಇನ್ನೊಂದು 4 ತಿಂಗಳು ಪ್ರತಿ ಶನಿವಾರ ಶನಿ ಪರಮಾತ್ಮನ ದರ್ಶನ ಮಾಡುವಂಥದ್ದು ಬಹಳ ಒಳ್ಳೆಯದು. ದರ್ಶನ ಮಾಡಲೇಬೇಕು, ದರ್ಶನ ಬಹಳ ಮುಖ್ಯ ಆಗುತ್ತೆ ನಿಮಗೆ. ಇದೊಂದು ತುಂಬಾ ಇಂಪಾರ್ಟೆಂಟು. ಹಾಗಾದ್ರೆ ಶಾಂತಿ ಮಾಡ್ಕೋಬೇಕಾ ಪಂಚಮ ಶನಿಗೆ ಏನಾದ್ರು ಅಂತಂದ್ರೆ ಖಂಡಿತ ಬೇಡ. ಶನಿ ದರ್ಶನ ಸಾಕಿದೆ. ತಾತ್ಕಾಲಿಕ ಪಂಚಮ ಶನಿ ಆದ್ರಿಂದ ಚಿಂತೆ ಮಾಡೋಂಗಿಲ್ಲ. ಇದರಿಂದ ಏನು ಕೆಟ್ಟದ್ದೇನಿಲ್ಲ, ನಿಮಗೆ ಭಯ ಪಡುವಂಥದ್ದು ಏನಿಲ್ಲ. ಇನ್ನು ಗುರು ಅಂತೂ ನಿಮಗೆ ದಶಮ ಸ್ಥಾನದಲ್ಲಿದ್ದಾರೆ. ದಶಮ ಸ್ಥಾನದಲ್ಲಿರ್ತಕ್ಕಂಥ ಗುರು ನಿಮ್ಗೊಂದು ಸ್ವಲ್ಪ ಪಾಸಿಟಿವ್ ಅನ್ನ ಕೊಡ್ತಾರೆ. ಆ ಸ್ಥಾನಕ್ಕೆ ಅಧಿಪತಿ ಆಗ್ಲಿಲ್ಲ ಅಂದ್ರೂ ಕೂಡ, ಆ ಸ್ಥಾನಕ್ಕೆ ಅಧಿಪತಿ ಚಂದ್ರ, ಆ ಸ್ಥಾನಕ್ಕೆ ಅಧಿಪತಿ ಆಗಲಿಲ್ಲ ಅಂದ್ರೂ ಕೂಡ ಗುರು 10ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗ ಸ್ವಲ್ಪ ಸ್ಥಿರವಾಗಿ ನಿಲ್ಲಿಸ್ತಾನೆ. ಹೊಸ ಉದ್ಯೋಗ ಕೊಡೋದು ಅಥವಾ ಉದ್ಯೋಗ ಸ್ಥಿರತ್ವ ಇದೆಲ್ಲ ನಿಮಗೆ ಸ್ವಲ್ಪ ಪ್ರಾಪ್ತಿ ಆಗುತ್ತೆ, ಏನ್ ಚಿಂತೆ ಮಾಡೋಂಗೇನಿಲ್ಲ. ಇದರ ಜೊತೆಗೆ 2ನೇ ತಾರೀಕು ಕುಜ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ನೋಡಿ, ಹೋದ ತಿಂಗಳೆಲ್ಲ ನಿಮಗೆ ಕುಜದೋಷ ಇತ್ತು. ತಾತ್ಕಾಲಿಕವಾಗಿ 8ನೇ ಮನೆಯಲ್ಲಿ ಬಂದು ಕೂತ್ಕೊಂಡು ಕುಜ ತುಂಬಾ ಹಿಂಸೆ ಮಾಡ್ತಾ ಇದ್ರು. ಈಗ ಈ ಆಗಸ್ಟ್ 2ನೇ ತಾರೀಕಿಂದ ಕುಜ ಬಂದು ಭಾಗ್ಯಸ್ಥಾನಕ್ಕೆ ಬರ್ತಾರೆ. ನಿಮಗೆ ದ್ವಿತೀಯ ಮತ್ತು ಸಪ್ತಮ ಸ್ಥಾನಾಧಿಪತಿ. ಹಾಗಾಗಿ ಕುಟುಂಬದಲ್ಲಿ ವೃದ್ಧಿ, ಧನ ಸೌಕರ್ಯ, ಧನಧಾನ್ಯಾಭಿವೃದ್ಧಿ, ವಾಕ್ಚಾತುರ್ಯ, ವಿದ್ಯಾರ್ಥಿಗಳಿಗೆ ಕ್ಷೇಮ, ಮತ್ತೆ ವಿವಾಹ, ಶುಭ ಕಾರ್ಯ ಇತ್ಯಾದಿಗಳಿಗೆ ಅಭಿವೃದ್ಧಿ ಆಗುವಂಥದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ತುಲಾ ರಾಶಿಯವರಿಗೆ ಕುಜ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾ ಇದ್ದಾರೆ ಈ ತಿಂಗಳು. ಇನ್ನು 5ನೇ ತಾರೀಕು ಬುಧ ದಶಮ ಸ್ಥಾನಕ್ಕೆ ಬರ್ತಾರೆ. ತುಂಬಾ ಒಳ್ಳೆಯದು. ಭಾಗ್ಯಸ್ಥಾನದಲ್ಲೂ ಒಳ್ಳೆಯದೇ. ಭಾಗ್ಯಸ್ಥಾನದಿಂದ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ 9ನೇ ಮನೆ ಅಧಿಪತಿ 9ನೇ ಮನೆಯಲ್ಲಿ ಇರ್ತಾರೆ, ಪ್ಲಸ್ ಪಾಯಿಂಟ್. ಅದಾದ್ಮೇಲೆ ಅಂದ್ರೆ 80% ಇರ್ತಾರೆ. ಅದಾದ್ಮೇಲೆ 50% ಬರ್ತಾರೆ, 10ನೇ ಮನೆಗೆ ಬರ್ತಾರೆ. 22ನೇ ತಾರೀಕು 11ನೇ ಮನೆಗೆ ಬರ್ತಾರೆ, ಲಾಭಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಅದು ಕೂಡ ಒಳ್ಳೆಯದೇ. ಓವರ್ ಆಲ್ ನೋಡಿದಾಗ ನಿಮಗೆ ಬುಧ ತುಂಬಾ ವಿಶೇಷವಾದ ಫಲ ಕೊಡ್ತಾರೆ. ಭಾಗ್ಯ ಸ್ಥಾನಾಧಿಪತಿ ಬಹಳ ಬಲಿಷ್ಠವಾದ ಸ್ಥಾನದಲ್ಲಿ ಇರ್ತಾರೆ. ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ತುಲಾ ರಾಶಿಯವರಿಗೆ. ಇನ್ನು 17ನೇ ತಾರೀಕಿನವರೆಗೂ ದಶಮ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ಒಳ್ಳೆಯ ಅಧಿಕಾರ, ಧೈರ್ಯ, ಬಲ, ವೃದ್ಧಿಯನ್ನ ಮಾಡಿದ್ರೆ 17ನೇ ತಾರೀಕು ಲಾಭಸ್ಥಾನಕ್ಕೆ ಬಂದು ಲಾಭಸ್ಥಾನಾಧಿಪತಿ ಲಾಭಸ್ಥಾನದಲ್ಲಿದ್ದು 11th ಹೌಸ್ ಲಾರ್ಡ್ ಇಸ್ ಇನ್ 11th ಹೌಸ್. ಸೂರ್ಯ ಬಲಿಷ್ಠವಾಗಿ ಬಂದು 17ರಿಂದ 22ನೇ ತಾರೀಕುವರೆಗೂ ಒಂದು ಸಾಧಾರಣವಾದ ಫಲ, 22ನೇ ತಾರೀಕು ಬುಧಾದಿತ್ಯ ಯೋಗ ಅಪ್ಲೈ ಆದ್ಮೇಲೆ ಉತ್ತಮವಾದ ಫಲ ಕೊಟ್ಟು ಈ ತಿಂಗಳ ಅಂತ್ಯದಲ್ಲಿ ಅದ್ಭುತವಾದಂಥ ಯೋಗವನ್ನ ತುಲಾರಾಶಿಯವರಿಗೆ ಸೂರ್ಯ ಮತ್ತೆ ಬುಧ ಇಬ್ರು ಕೊಡ್ತಾ ಇದ್ದಾರೆ. ಸರಿ, ಹಾಗಾದ್ರೆ ನೆಗೆಟಿವ್ ಅಂತ ಏನೂ ಇಲ್ವಾ ತುಲಾರಾಶಿಯವರಿಗೆ ಅಂತಂದ್ರೆ, ಪಂಚಮ ಶನಿ ತಾತ್ಕಾಲಿಕವಾಗಿ ಬರುತ್ತೆ. ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಸಾಕು, ಪ್ರತಿ ವಾರನೂ ಏನು ಅವಶ್ಯಕತೆ ಇಲ್ಲ. ಆದ್ರೆ ಮೇನ್ ನೆಗೆಟಿವ್ ಏನಂತಂದ್ರೆ ಶುಕ್ರ ಬಂದು ನಿಮಗೆ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನೀಚ ಸ್ಥಾನ ಅಂದ್ರೆ ಡೆಬಿಲೇಟೆಡ್ ಪೊಸಿಷನ್. ಯಾವಾಗ ಶುಕ್ರ ನೀಚ ಸ್ಥಾನಕ್ಕೆ ಬಂದು ಕುತ್ಕೋತಾರೋ ಅಲ್ಲಿಗೆ ಶುಕ್ರನ ಸಂಬಂಧಪಟ್ಟಂತ ಕೆಲಸಗಳು ಯಾವುದು ಆಗಲ್ಲ. ಯಾಕಂದ್ರೆ ನಿಮ್ಮ ಲಗ್ನ ಸ್ಥಾನಾಧಿಪತಿ, ನಿಮ್ಮ ರಾಶಿ ಸ್ಥಾನಾಧಿಪತಿ, ನಿಮ್ಮ ರಾಶಿಗೆ ಅಧಿಪತಿ ಯಾರು? ತುಲಾ ರಾಶಿಗೆ ಶುಕ್ರ. ಅಷ್ಟಮ ಸ್ಥಾನ ಅದೃಷ್ಟ ಸ್ಥಾನಕ್ಕೆ ಅಧಿಪತಿ ಯಾರು? ಶುಕ್ರ. ವ್ಯಯದಲ್ಲಿದ್ದಾರೆ, ನಷ್ಟದಲ್ಲಿದ್ದಾರೆ, ಪ್ಲಸ್ ನೀಚ ಸ್ಥಾನ 0% ಅಲ್ಲಿದ್ದಾರೆ. ಹಾಗಾಗಿ ವಾಹನ, ವಿವಾಹ, ಶುಭ ಕಾರ್ಯ, ಅಂದ ಈ ಸಂಬಂಧಪಟ್ಟದ್ದು ಈ ತಿಂಗಳಲ್ಲಿ ನೋಡಿ, ಈ ಸಿನಿಮಾ ನಟ ನಟಿಯರಿಗೆ ಉತ್ತಮ ಇರಲ್ಲ, ಬ್ಯೂಟಿ ಪಾರ್ಲರ್ ನಡೆಸುವಂಥವ್ರಿಗೆ ಉತ್ತಮ ಇರಲ್ಲ, ಆರ್ಕಿಟೆಕ್ಟ್ ಮಾಡಿರ್ತಕ್ಕಂಥವ್ರಿಗೆ ಚೆನ್ನಾಗಿರಲ್ಲ,
ಆರ್ಟಿಸ್ಟ್ಗಳಿಗೆ ಚೆನ್ನಾಗಿರೋದಿಲ್ಲ, ವಾಹನ ತಯಾರಕರಿಗೆ ಚೆನ್ನಾಗಿರಲ್ಲ, ವಾಹನ ಮಾಲೀಕರು, ವಾಹನ ಓಡಿಸುವಂಥವ್ರು, ವಾಹನ ಸೇಲ್ಸ್ ಅಂಡ್ ಸರ್ವಿಸ್ ಮಾಡುವಂಥವ್ರು, ಮೆಕ್ಯಾನಿಕ್ಗಳು, ವಾಹನ ರಿಲೇಟೆಡ್ ಯಾವುದೇ ಇರಲಿ, ಸೈಕಲ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೊಂದೇನು ಉತ್ತಮವಾಗಿರಲ್ಲ. ಶುಕ್ರನಿಗೆ ಸಂಬಂಧಪಟ್ಟಂತ ಯಾವುದೇ ಉದ್ಯೋಗ, ವ್ಯಾಪಾರ, ವ್ಯವಹಾರ ಪ್ರತಿಯೊಂದರಲ್ಲೂ ಕೂಡ ಸ್ವಲ್ಪ ಬಲಹೀನವಾಗಿರುತ್ತೆ. ಹೆಣ್ಣು ಮಕ್ಕಳಿಗೂ ಅಷ್ಟೊಂದೇನು ಉತ್ತಮವಾಗಿರಲ್ಲ. ಈ ಒಂದು ತಿಂಗಳು ಸ್ವಲ್ಪ ಹುಷಾರಾಗಿರಬೇಕು. ಶುಕ್ರ ಗ್ರಹಕ್ಕೆ ಬಲವಾದಂತಹ ಒಂದು ನೆಗೆಟಿವ್ ಇರೋದ್ರಿಂದ ನಿಮ್ಮ ರಾಶಿಗೆ, ತುಲಾ ರಾಶಿಯವರಿಗೆ ಸಾಧ್ಯವಾದಷ್ಟು ಶುಕ್ರ ಗ್ರಹನ ದರ್ಶನ ಮಾಡಿ. ಈ ತಿಂಗಳು ಶುಕ್ರನನ್ನ ದರ್ಶನ ಮಾಡಬೇಕು, ಶುಕ್ರನನ್ನ ಪ್ರಾರ್ಥನೆ ಮಾಡಬೇಕು. ಹಂಗಾಗಿಲ್ಲ ಅಂದ್ರೂ ಕೂಡ ಶುಕ್ರ ಅಂತಂದ್ರೆ ಅಮ್ಮನವರು ಅಂತ ಹೇಳ್ತೀವಿ. ಯಾವುದಾದ್ರೂ ಒಂದು ಬಲಿಷ್ಠವಾದಂತಹ ಅಮ್ಮನವರ ದರ್ಶನ ಮಾಡಿ, ತುಂಬಾ ಮುಖ್ಯ. ಯಾವ್ದಾದ್ರು ಒಂದು ಕ್ಷೇತ್ರ ಯಾವ್ದಾದ್ರು ಆಗ್ಬೋದು, ಒಂದು ಬನಶಂಕರಿನೋ ಅಥವಾ ಒಂದು ಯಲ್ಲಮ್ಮ ದೇವಿಯನ್ನೋ ಅಥವಾ ಚೌಡೇಶ್ವರಿನೋ ಅಥವಾ ರಾಜರಾಜೇಶ್ವರಿನೋ ಅಥವಾ ದುರ್ಗಾ ಪರಮೇಶ್ವರಿನೋ ಅಥವಾ ಮಾರಮ್ಮ ಶಕ್ತಿ ದೇವತೆನೋ, ಹೀಗೆ ಯಾವುದಾದ್ರೂ ಒಂದು ಶಕ್ತಿ ದೇವತೆಗಳನ್ನ ದರ್ಶನ ಮಾಡಿ. ಅದು ತುಂಬಾ ಒಳ್ಳೇದು. ಆಗಸ್ಟ್ ಮೊದಲನೇ ವಾರದಲ್ಲೇ ಮಾಡಿಬಿಡೋದು ಒಳ್ಳೇದು. ಯಾಕೆಂದ್ರೆ 1ನೇ ತಾರೀಕೆ ಶುಕ್ರ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸರಿ, ಇದು ಜನರಲೈಸ್ ಆಗಿ ಹೇಗಿದೆ ತುಲಾ ರಾಶಿಯವರಿಗೆ ನೋಡೋದಕ್ಕೂ ಮೊದಲು 12ನೇ ತಾರೀಕು ಭೀಮನ ಅಮಾವಾಸ್ಯೆ, ಜ್ಯೋತಿರ್ ಭೀಮೇಶ್ವರ ವ್ರತ. ಒಳ್ಳೆ ಗಂಡ ಸಿಗ್ಲಿ ಅಂತ ಪೂಜೆ ಮಾಡಿ ಹೆಣ್ಮಕ್ಳು. ಮದುವೆ ಆಗಿರೋರು ಭೀಮನಂತ ಶರೀರ ಪ್ರಾಪ್ತಿ ಆಗಲಿ, ನನ್ನ ಗಂಡನಿಗೆ ಆಯುಷ್ಯ ವೃದ್ಧಿ ಆಗಲಿ ಅಂತ ಪೂಜೆ ಮಾಡಿ. ಅವತ್ತಿಗೆ ಆಷಾಢ ಮಾಸ ಕಂಪ್ಲೀಟ್ ಆಗುತ್ತೆ, ಆಗಸ್ಟ್ 12ಕ್ಕೆ. ಅಲ್ಲಿಂದ ಶ್ರಾವಣ ಶುರುವಾಗುತ್ತೆ. ಹಬ್ಬಗಳು ಹಬ್ಬ, ಮಂಗಳ ಗೌರಿ ಏನು, ಇದು ಏನು ಉಪಕರ್ಮ ಏನು, ಋಗ್ವೇದ ಯಜುರ್ವೇದ ಉಪಕರ್ಮಗಳೇನು, ಜೊತೆಗೆ ನಾಗ ಚತುರ್ಥಿ 16ನೇ ತಾರೀಕು, ನಾಗಪಂಚಮಿ 17ನೇ ತಾರೀಕು, ಆಮೇಲೆ 21ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬ. ಅದಂತೂ ದೊಡ್ಡ ಹಬ್ಬ ಬಿಡಿ, ವರ್ಷದಲ್ಲೇ ಬರುವಂಥದ್ದು, ಹೆಣ್ಮಕ್ಳಿಗೆ ಬಹಳ ಪ್ರೀತಿ. 25ನೇ ತಾರೀಕು ಅಂಗಾರಕ ಜಯಂತಿ ಇದೆ. ಅವತ್ತು ಕುಜ ದೋಷ ಇರತಕ್ಕಂಥವರು ಸುಬ್ರಹ್ಮಣ್ಯನ ದರ್ಶನ ಮಾಡಿ, ಕುಜನಿಗೆ ಒಂದು ಪ್ರಾರ್ಥನೆ ಮಾಡಿ, ಕುಜನ ದರ್ಶನ ಮಾಡೋದ್ರಿಂದ ಬಹಳ ಉತ್ತಮವಾದ ಫಲ. ಹೀಗೆ ಸಾಲು ಸಾಲು ಹಬ್ಬಗಳು ಬರ್ತಾ ಇರುತ್ತೆ. ಅದು ನಿಮಗೆ ತುಂಬಾನೇ ಪಾಸಿಟಿವ್ ಅನ್ನ ಉತ್ಪತ್ತಿ ಮಾಡಿ ನಿಮಗೆ ಕೊಡುತ್ತೆ. ಸರಿ, ಜನರಲೈಸ್ ಆಗಿ ಹೇಗಿದೆ ಅಂತಂದ್ರೆ, ಹೊಸ ಹೊಸ ಅವಕಾಶಗಳು ನಿಮ್ಗೆ ಈ ತಿಂಗಳಲ್ಲಿ ಹುಡ್ಕೊಂಡ್ಬರುತ್ತೆ, ಸಿಗುವಂತಹ ತಿಂಗಳಾಗಿರುತ್ತೆ. ಪ್ರಗತಿ ತುಂಬಾ ಚೆನ್ನಾಗಿರುತ್ತೆ. ಅಲ್ಪ ಪ್ರಯಾಣ ಇರುತ್ತೆ, ಪ್ರಯಾಣದಲ್ಲಿ ಸುಖಕರ ಇರುತ್ತೆ. ಗುತ್ತಿಗೆದಾರರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ. ಹೋಟೆಲ್ ಉದ್ಯಮದವರಿಗೆ ಉತ್ತಮ ಪ್ರಗತಿ, ಧನಲಾಭ ಪ್ರಾಪ್ತಿ. ಇನ್ನು ದೀರ್ಘಕಾಲದ ಸಮಸ್ಯೆಗಳಿಗೆ ಈ ತಿಂಗಳು ಸ್ವಲ್ಪ ಪರಿಹಾರವನ್ನು ಹುಡುಕೊಳ್ತೀರಾ. ಸಾಧ್ಯವಾದಷ್ಟು ಈ ತಿಂಗಳು ನಿಮ್ಮ ಪ್ರಯತ್ನ ಹೆಚ್ಚಿರಲಿ. ತುಂಬಾ ಕಂಜೂಸಾಗಿ ದುಡ್ಡು ಜಾಸ್ತಿ ಖರ್ಚು ಮಾಡಬೇಡಿ, ದುಡ್ಡಿನ ವ್ಯವಹಾರ ಹೆಚ್ಚು ಮಾಡಕ್ ಹೋಗ್ಬೇಡಿ. ಯಾರಿಗೂ ಕೊಟ್ಟು ತಗೊಳ್ಳೋದು ಈ ತಿಂಗಳು ಬೇಡ. ಸಾಧ್ಯವಾದಷ್ಟು ಬ್ಯಾಲೆನ್ಸ್ ಮಾಡೋದು ಒಳ್ಳೆಯದು. ಸ್ತ್ರೀಯರಿಗೆ ಸಾಧಾರಣವಾಗಿರುತ್ತೆ. ವಸ್ತ್ರಗಳನ್ನ ಖರೀದಿ ಮಾಡುವಂತಹ ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗುತ್ತೆ. ತಿಂಗಳ ಅಂತ್ಯದಲ್ಲಿ ಉತ್ತಮವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ತುಂಬಾ ಚೆನ್ನಾಗಿದೆ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗಂತೂ ಅದ್ಭುತ, ಸೂಪರ್ ಜಾಕ್ಪಾಟ್ ಅಂತ ಹೇಳ್ಬೋದು. ಹೊಸ ಕೆಲಸಕ್ಕೆ ಅರ್ಜಿ ಹಾಕೋದಕ್ಕೆ ಈ ತಿಂಗಳು ತುಂಬಾ ಚೆನ್ನಾಗಿದೆ. ಸ್ನೇಹಿತರಿಂದ ಸ್ವಲ್ಪ ಲಾಭದಾಯಕ ಸಹಾಯ, ಆಕಸ್ಮಿಕ ಧನಲಾಭ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ನೂತನ ವ್ಯಾಪಾರ ವ್ಯವಹಾರಕ್ಕೂ ಕೂಡ ಉತ್ತಮವಾದಂತಹ ಫಲ ನೀಡುವಂತ ಸಾಧ್ಯತೆ. ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗುತ್ತೆ. ಸಣ್ಣ ಸಣ್ಣ ವ್ಯಾಪಾರದಲ್ಲೂ ಕೂಡ ಅಧಿಕವಾದ ಲಾಭ ಪ್ರಾಪ್ತಿ. ಬೆಲೆ ಬಾಳುವ ವಸ್ತುಗಳ ಕಡೆ ನೀವು ಸ್ವಲ್ಪ ಗಮನ ಕೊಟ್ಕೊಳ್ಳಿ, ಮಿಸ್ ಆಗುವಂತ ಸಾಧ್ಯತೆ. ಸೋಂಬೇರಿತನ ಮಾಡಬೇಡಿ. ಸಾಧ್ಯವಾದಷ್ಟು ಆಲಸ್ಯವನ್ನು ದೂರ ಮಾಡಿ. ಲವಲೋಕಿಯಿಂದ ತುಂಬಾ ಇಂಪಾರ್ಟೆಂಟು. ಒಳ ಕುಟುಂಬದಲ್ಲೇ ಜಗಳ ಆಗುವಂತ ಸಾಧ್ಯತೆಗಳು. ಬಂಡವಾಳ ಹೂಡಿಕೆ ಪ್ಲಾನ್ ಮಾಡಿಕೊಂಡು ಡಿಸಿಷನ್ ತಗೊಳ್ಳಿ. ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೂ ಮೊದಲು 100 ಬಾರಿ ಯೋಚನೆ ಮಾಡಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲಸ ಕಾರ್ಯದಲ್ಲಿ, ವ್ಯಾಪಾರದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚು ಸಿಗುತ್ತೆ ನಿಮ್ಗೆ. ಜೊತೆಗೆ ತೀರಾ ಯಾರನ್ನೂ ಆತ್ಮೀಯತೆ ಮಾಡ್ಕೋಬಿಡಿ. ತುಂಬಾ ಹತ್ತಿರಕ್ಕೆ ತಂದುಕೊಂಡ್ರೆ ಅವರಿಂದನೇ ಮೋಸ ಆಗುವಂತ ಸಾಧ್ಯತೆ ಇರುತ್ತೆ. ಷೇರು ವ್ಯವಹಾರದಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಉತ್ತಮ ಅಭಿವೃದ್ಧಿ ಅಂತ ಹೇಳಲಿಕ್ಕಾಗಲ್ಲ. ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸಮಸ್ಯೆಗಳು ಎಷ್ಟು ದೊಡ್ಡದಾದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಸುಲಭವಾಗಿ ನಿಭಾಯಿಸುವಂತಹ ಶಕ್ತಿ ನಿಮಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕಾಣಬಹುದು. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಫಲ ಸಿಗುತ್ತೆ. ಹಾಲಿನ ವ್ಯಾಪಾರಿಗಳು, ತೈಲ ವ್ಯಾಪಾರಿಗಳಿಗೆ, ನೀರಿನ ವ್ಯಾಪಾರಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಪಾಸಿಟಿವ್ ಇರುತ್ತೆ. ಶರೀರದಲ್ಲಿ ಆಲಸ್ಯಗಳನ್ನು ದೂರ ಮಾಡಿಕೊಂಡು, ಸೋಂಬೇರಿತನ ದೂರ ಮಾಡಿಕೊಂಡ್ರೆ ಮತ್ತಷ್ಟು ಡಬಲ್ ಸಂಪಾದನೆ ಮಾಡುವಂತ ಶಕ್ತಿ ಇರುತ್ತೆ. ಯಾವುದೇ ಕೆಲಸನ ನಾಳೆಗೆ ಅಂತ ಮುಂದೂಡಕ್ ಹೋಗ್ಬೇಡಿ. ಇವತ್ತಿನ ಕೆಲಸ ಇವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಹೆಚ್ಚಿನ ಸಮಯ ವೇಸ್ಟ್ ಮಾಡೋದು ಬೇಡ. ಮೊಬೈಲಲ್ಲಿ ಆಗ್ಲಿ ಅಥವಾ ಟಿವಿಲಾಗ್ಲಿ ಅಥವಾ ಎಲ್ಲಾದ್ರೂ ವೇಸ್ಟ್ ಮಾಡುವಂಥದ್ದು ಬೇಡ. ತಿಂಗಳ ಅಂತ್ಯದಲ್ಲಂತೂ ಜಾಕ್ಪಾಟ್ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ವಿದೇಶಿ ಪ್ರಯಾಣ ನಿಮ್ಗೆ ಅನುಕೂಲ ಇರುತ್ತೆ. ವಿದೇಶದಲ್ಲಿ ವಿದ್ಯಾಭ್ಯಾಸ, ಉದ್ಯೋಗ ಮಾಡುವವರು, ವಿದೇಶದಲ್ಲಿ ಸೆಟ್ಲ್ ಆಗಿರುವಂತ ತುಲಾ ರಾಶಿಯವರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ವಿಶೇಷವಾದಂಥ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ನೂತನ ವ್ಯಾಪಾರ ಮಾಡಬೇಕು ಅಂತ ಆಸೆ ಪಡ್ತಾ ಇರ್ತಕ್ಕಂಥವ್ರಿಗೆ ಪ್ರಶಸ್ತವಾದ ಮಾಸ ಮಾಡಿ. ಬಂಡವಾಳ ಹೂಡಿಕೆಗೆ ತುಂಬಾ ಒಳ್ಳೆಯದು. ವ್ಯಾಪಾರ ಸಂಬಂಧಪಟ್ಟಾಗೆ ನಿಮಗೆ ಅದೃಷ್ಟ ಅನ್ನುವಂಥದ್ದು ಸಿಗುತ್ತೆ. ಅದೃಷ್ಟ ಸಿಗಬೇಕು ಅಂದ್ರೆ ನಿಮ್ಮ ಪ್ರಯತ್ನ ಡಬಲ್ ಟ್ರಿಬಲ್ ಆಗಿರಬೇಕು. ಶುಕ್ರ ಚೆನ್ನಾಗಿಲ್ದೇ ಇರೋದ್ರಿಂದ ಸಾಧ್ಯವಾದಷ್ಟು ಶುಕ್ರ ದರ್ಶನ ಮಾಡಿ, ಅಂದ್ರೆ
ಅಮ್ಮನವ್ರನ್ನ ದರ್ಶನ ಮಾಡಿ ಯಾವ್ದಾದ್ರು ಶಕ್ತಿ ದೇವತೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದು ನಿಮ್ಗೆ ತುಂಬಾ ಒಳ್ಳೇದು. ಆಗಸ್ಟ್ ಮೊದಲನೇ ತಿಂಗಳೇ ಅಂದ್ರೆ ತಿಂಗಳ ಮೊದಲನೇ ದಿನದಲ್ಲೇ ಅಂದ್ರೆ ಮೊದಲನೇ ವಾರದಲ್ಲೇ ನೀವು ಇದನ್ನು ಮಾಡೋದು ಬಹಳ ಒಳ್ಳೇದು. ಓವರಾಲ್ ನೋಡಿದಾಗ ಎಲ್ಲ ಚೆನ್ನಾಗಿದೆ. ಗುರುಬಲ ಇಲ್ಲ ಅಂದ್ರೂ ಕೂಡ ಶಕ್ತಿ ಇದೆ. ಶುಕ್ರ ನೆಗೆಟಿವ್ ಒಂದು ಬಿಟ್ರೆ ತುಲಾರಾಶಿಯವರಿಗೆ ತಿಂಗಳು ಯಾವ ತೊಂದರೆ ಇಲ್ಲ. ತಾತ್ಕಾಲಿಕವಾಗಿ ತುಲಾರಾಶಿಯವರಿಗೆ ಪಂಚಮ ಶನಿ ಪ್ರಭಾವ ಬರೋದ್ರಿಂದ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಏನಾದ್ರೂ ದೊಡ್ಡ ದೊಡ್ಡ ಸಮಸ್ಯೆ ಆಗ್ತಾ ಇದ್ರೆ ಆವಾಗ ನಿಮ್ಮ ಮೂಲ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅನ್ನ ಮಾಡಿಸಿ ಏನಾದ್ರೂ ಸರಳ ಸುಲಭ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಖಂಡಿತ ಭಗವಂತ ಒಳ್ಳೇದನ್ನ ಮಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, ತುಲಾರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.